ಹೊರಗಡೆ ಪ್ರಪಂಚವನ್ನ ನೋಡ್ಲಿಕ್ಕೆ ಬಯಸೋ ಹೆಂಡತಿ ನಾನೆಲ್ಲಿಗೂ ಬರೋದಿಲ್ಲ ಅಂತ ಹೇಳೋ ಗಂಡ. ಧೈರ್ಯ ಮಾಡಿ ಹೊರಟ ಇವರಿಗೆ ಹಲವಾರು ಆಘಾತಗಳು ಎದುರಾಗುತ್ತವೆ. ಆ ಒಂದು ಕ್ಷಣ ಇವರ ಜೀವನವೇ ಮುಗಿಯುವ ಹಂತದಲ್ಲಿರುತ್ತೆ. ಕಡೆಗೆ ಏನಾಯ್ತು ಗೊತ್ತಾ? ಪ್ರಯಾಣಿಕರ ಗಮನಕ್ಕೆ, ಚಿತ್ರಾನವನ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಪ್ಲಾಟ್‌ಫಾರ್ಮ್‌ನಿಂದ ಹೊರಡಲಿದ್ದು, ಯಾತ್ರಿಕರು ಚಂದಾದಾರರಾಗಿ ಪ್ರಯಾಣಿಸಬೇಕಾಗಿ ವಿನಂತಿ. ದಟ್ಟಕಾಡಿನ ಮಧ್ಯೆ ಇದ್ದ ಆ ಸುಂದರ ಕೊಳದಲ್ಲಿ ಹಲವಾರು ಬಾತುಕೋಳಿಗಳ ಕುಟುಂಬಗಳು ವಾಸವಾಗಿರುತ್ತವೆ. ಅದರಲ್ಲಿ ಈ ಬಾತುಕೋಳಿಯ ಹೆಸರು ಮ್ಯಾಕ್. ತನ್ನ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿ ಮತ್ತು ಕಾಳಜಿಯನ್ನು ವಹಿಸುವ ತಂದೆ. ಇದರ ಹೆಸರು ಪ್ಯಾಮ್. ಮ್ಯಾಕ್ ನ ಹೆಂಡತಿ. ಸಾಹಸಗಳನ್ನು ಇಷ್ಟಪಡುವಾಕೆ. ಇದರ ಹೆಸರು ಡ್ಯಾಕ್ಸ್. ಮ್ಯಾಕ್ ಮತ್ತು ಪ್ಯಾಮ್ ನ ಯಂಗ್ ಅಂಡ್ ಎನರ್ಜೆಟಿಕ್ ಸನ್. ಇದು ಗ್ವೆನ್, ಮ್ಯಾಕ್ ಮತ್ತು ಪ್ಯಾಮ್ ನ ಪ್ರೀತಿಯ ಮಗಳು. ಪ್ರತಿದಿನ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ಮಕ್ಕಳೊಟ್ಟಿಗೆ ಸುಂದರ ಕ್ಷಣಗಳನ್ನು ಕಳೆಯುವುದು ಮತ್ತು ತಮ್ಮ ಮಕ್ಕಳನ್ನ ಅತಿಯಾದ ಕಾಳಜಿಯಿಂದ ಬೆಳೆಸುವುದೇ ಇವರ ದಿನಚರಿಯಾಗಿರುತ್ತೆ. ಪ್ರಪಂಚದ ಅರಿವಿದ್ದ ಮ್ಯಾಕ್ ತನ್ನ ಮಕ್ಕಳಿಗೆ ಹೊರ ಪ್ರಪಂಚದ ಅಪಾಯಗಳನ್ನು ತಿಳಿಸುವುದಕ್ಕೆ ಮಲಗುವ ಮುಂಚೆ ಒಂದೊಂದು ಕಥೆಯನ್ನ ಹೇಳ್ತಿರುತ್ತೆ. ಆ ದಿನ ರಾತ್ರಿ ಎಂದಿನಂತೆ ತನ್ನ ಇಬ್ಬರು ಮಕ್ಕಳನ್ನು ಕೂರಿಸಿಕೊಂಡು ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡುತ್ತೆ. ಒಂದು ಸುಂದರವಾದ ಕೊಳ, ಸಂತೋಷದಿಂದ ಇದ್ದ ಹಲವಾರು ಬಾತುಕೋಳಿಗಳು. ಆದರೆ ಈ ಎರಡು ಪುಟ್ಟ ಬಾತುಕೋಳಿಗಳಿಗೆ ಆ ಜೀವನ ಬೋರ್ ಅನಿಸ್ತಿರುತ್ತೆ. ಹೇಗೋ ಒಂದು ದಿನ ಧೈರ್ಯ ಮಾಡಿ ಕೊಳದಿಂದ ಆಚೆ ಇರುವ ಪ್ರಪಂಚವನ್ನ ನೋಡ್ಲಿಕ್ಕೆ ಆಕಾಶಕ್ಕೆ ಹಾರತ್ವೆ. ಇದ್ದಕ್ಕಿದ್ದ ಹಾಗೆ ಒಂದು ಸೊಟ್ಟ ಮುಖದ ಬೇಟೆಗಾರ ಪಕ್ಷಿಯೊಂದು ಅವುಗಳ ಮೇಲೆ ಅಟ್ಯಾಕ್ ಮಾಡ್ತವೆ. ಕೆಳಗೆ ಬಿದ್ದ ಕೂಡಲೇ ಮತ್ತಷ್ಟು ಬೇಟೆಗಾರ ಪಕ್ಷಿಗಳು ಇವುಗಳನ್ನು ಸುತ್ತುವರಿಯುತ್ತವೆ. ಹೆದರದೆ ಈ ಪುಟ್ಟ ಬಾತುಕೋಳಿಗಳು ಅವುಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗುತ್ತೆ ಮತ್ತು ಸಾಯುತ್ತವೆ. ಕಥೆಯನ್ನ ಕೇಳುತ್ತಿದ್ದ ಪುಟ್ಟ ಬಾತುಕೋಳಿಗಳು ಹೆದರಿ ಹೋಗಿರುತ್ತೆ. ಅಷ್ಟರಲ್ಲಿಯೇ ಪ್ಯಾಮ್ ಅಲ್ಲಿಗೆ ಬಂದು ಕಥೆಯನ್ನ ನಿಲ್ಲಿಸಿ ಹೆದರಿಕೊಂಡಿದ್ದ ಮಕ್ಕಳನ್ನ ಮಲಗೋದಕ್ಕೆ ಕಳಿಸಿ ಮ್ಯಾಕ್ ನತ್ತ ತಿರುಗಿ, ಮಕ್ಕಳಿಗೆ ಏಕೆ ಭಯ ಪಡಿಸ್ತೀರಿ? ಗ್ವೆನ್ ಬೆಡ್ ವೇಟಿಂಗ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾಳೆ. ಹೀಗೆ ಆದ್ರೆ ಹೊರ ಪ್ರಪಂಚವನ್ನ ನೋಡದೆ ಈ ಕೊಳದಲ್ಲೇ ಇದ್ದು ಬಿಡ್ತಾರೆ. ಅದಕ್ಕೆ ಮ್ಯಾಕ್, ಒಳ್ಳೇದಾಯ್ತಲ್ಲ, ಈ ಕೊಳದಲ್ಲೇ ಅವರು ಸುರಕ್ಷಿತವಾಗಿ ಇರ್ತಾರೆ, ಹೆದರಬೇಡ, ನಾನು ಒಳ್ಳೆಯ ಪಾಠಗಳನ್ನೇ ಅವರಿಗೆ ಹೇಳ್ಕೊಡ್ತಿದ್ದೀನಿ ಅಂತ ಹೇಳುತ್ತೆ. ಅದಕ್ಕೆ ಪ್ಯಾಮ್ ಮರುವಾದ ಮಾಡದೆ ಅವರಿಬ್ರು ಮಲ್ಕೊಳ್ತಾರೆ. ಮರುದಿನ ಎಂದಿನಂತೆ ಮಳೆಯಿಂದ ರಕ್ಷಿಸಿಕೊಳ್ಳಲು ತನ್ನ ಮನೆಯನ್ನ ರಿಪೇರಿ ಮಾಡ್ಕೊಳ್ತಿರುತ್ತೆ. ಮಕ್ಕಳಿಬ್ಬರು ತಂದೆಗೆ ಸಹಾಯ ಮಾಡ್ತಿರ್ತಾರೆ. ಅಷ್ಟರಲ್ಲಿಯೇ ಪ್ಯಾಮ್ ಉತ್ಸುಕಳಾಗಿ ಓಡಿ ಬಂದು ಮ್ಯಾಕ್ ಮತ್ತು ಮಕ್ಕಳಿಗೆ ಏನನ್ನೋ ತೋರಿಸೋದಕ್ಕೆ ಕೊಳಕ್ಕೆ ಬನ್ನಿ ಅಂತ ಕರೀತಾಳೆ. ಆತ ಆಕಾಶದಿಂದ ಬಾತುಕೋಳಿಗಳ ಹಿಂಡೊಂದು ಅಲ್ಲಿಗೆ ಹಾರಿ ಬರುತ್ತವೆ. ಹೊಸಬರನ್ನ ನೋಡಿದ ಖುಷಿ ಮತ್ತು ಅವರುಗಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಿಂದ ಪ್ಯಾಮ್ ಮತ್ತು ಮಕ್ಕಳು ಆಶ್ಚರ್ಯಚಕಿತರಾಗಿ ಅವರನ್ನೇ ನೋಡ್ತಿರ್ತಾರೆ. ಅವುಗಳು ಬಂದು ಕೊಳದ ಮೇಲೆ ಲ್ಯಾಂಡ್ ಆಗ್ತಿದ್ದಂತೆ ಪ್ಯಾಮ್ ಮ್ಯಾಕ್ ನತ್ತ ತಿರುಗಿ, ಬನ್ನಿ ಅವರನ್ನ ಮಾತಾಡ್ಸೋಣ, ಅವರನ್ನ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಕರೀತಾಳೆ. ಮ್ಯಾಕ್ ತನಗೆ ಆಸಕ್ತಿ ಇಲ್ಲದಿದ್ರು ಪ್ಯಾಮ್ಗೋಸ್ಕರ ಬರ್ತಾನೆ. ಇವರಿಗೂ ಮುಂಚೆ ಡ್ಯಾಕ್ಸ್ ಆ ಬಾತುಕೋಳಿಗಳ ಗುಂಪಿಗೆ ನುಗ್ಗಿ ಎಲ್ಲರನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಹೋಗಿರುತ್ತೆ. ಹಿಂದೆ ಹೊರಟ ಗ್ವೆನ್ ಅಪ್ಪ ಬೈತಾರೆ, ವಾಪಸ್ ಹೋಗೋಣ ಅಂತ ಆಟ ಮಾಡ್ತಿರುತ್ತೆ. ಅಷ್ಟರಲ್ಲಿಯೇ ಡ್ಯಾಕ್ಸ್ಗೆ ಕಿಮ್ ಎನ್ನುವ ಒಂದು ಹೆಣ್ಣು ಬಾತುಕೋಳಿಯ ಪರಿಚಯವಾಗುತ್ತೆ. ಅವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ಡ್ಯಾಕ್ಸ್ ಕಿಮ್ಗೆ, ನೀವೆಲ್ಲ ಇಲ್ಲಿ ಎಷ್ಟು ದಿನ ಬೇಕಾದ್ರೂ ಇರಬಹುದು, ನಾನು ಈ ಜಾಗವನ್ನ ತೋರಿಸ್ತೇನೆ ಅಂತ ಹೇಳುತ್ತೆ. ಅದಕ್ಕೆ ಕಿಮ್, ವರ್ಷಕ್ಕೊಮ್ಮೆ ನಾವು ಸೌತ್ ಕಡೆ ವಲಸೆ ಹೋಗ್ತೇವೆ, ಈಗ್ಲೂ ಹಾಗೆ ಹೋಗ್ತಿದ್ವಿ, ಮಧ್ಯದಲ್ಲಿ ವಿಶ್ರಾಂತಿಗೆ ಅಂತ ಈ ಕೊಳಕ್ಕೆ ಹೇಳಿದ್ವಿ ಅಂತ ಹೇಳುತ್ತೆ. ಡ್ಯಾಕ್ಸ್ಗೆ, ನೀವೆಲ್ಲೂ ಹೋಗಲ್ವಾ ಅಂತ ಕೇಳುತ್ತೆ. ಅದಕ್ಕೆ ಡ್ಯಾಕ್ಸ್, ಇಲ್ಲ, ನಾವು ಸದಾ ಈ ಕೊಳದಲ್ಲಿಯೇ ಇರೋದು ಅಂತ ಹೇಳುತ್ತೆ. ಕಿಮ್ ಆಶ್ಚರ್ಯಗೊಂಡು, ಹೌದಾ, ನೀವು ನಮ್ ಜೊತೆ ಯಾಕೆ ಬರಬಾರ್ದು, ನಮ್ಮ ತಂದೆಗೆ ಹೇಳ್ತೀನಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಕಿಮ್ ಅವರ ತಂದೆ ಹತ್ತ ಓಡುತ್ತೆ. ಅಷ್ಟರಲ್ಲಿಯೇ ಇವರಿದ್ದಲ್ಲಿಗೆ ಮ್ಯಾಕ್ ಮತ್ತು ಪ್ಯಾಮ್ ಬರ್ತಾರೆ. ಇತ್ತ ಗ್ವೆನ್ ಡ್ಯಾಕ್ಸ್ ನ ಬಗ್ಗೆ ಚಾಡಿ ಹೇಳಲಿಕ್ಕೆ ಶುರು ಮಾಡುತ್ತೆ. ಇವನೇ ನನ್ನನ್ನ ಕರ್ಕೊಂಡು ಹೋಗಿದ್ದು, ಅಪ್ಪ ಇವನು ಆ ಹುಡುಗಿ ಜೊತೆ ಮಾತಾಡ್ತಿದ್ದ, ಮದುವೆ ಆಗ್ತೀನಿ ಅಂತ ಕೂಡ ಹೇಳ್ದ ಅಂತ ಹೇಳುತ್ತೆ. ಅದಕ್ಕೆ ಡ್ಯಾಕ್ಸ್, ಅಯ್ಯೋ ಇಲ್ಲ, ಸುಳ್ಳು ಹೇಳ್ತಿದ್ದಾಳೆ ಅಂತ ಇಬ್ರು ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಮ್ಯಾಕ್ ಅವರಿಬ್ಬರನ್ನ ಸಮಾಧಾನ ಮಾಡಿ ಪಕ್ಕದಲ್ಲಿ ಇದ್ದ ಬಾತುಕೋಳಿಗಳಿಗೆ ಹಾಯ್ ಅಂತ ಹೇಳಿ ಅಲ್ಲಿಂದ ವಾಪಸ್ ಹೋಗೋದಕ್ಕೆ ಮುಂದಾಗುತ್ತೆ. ಕೂಡಲೇ ಕಿಮ್ನ ತಂದೆ ತಾಯಿ ಅಲ್ಲಿಗೆ ಬಂದು, ನನ್ನ ಮಗಳು ಹೇಳಿದ್ಲು ನೀವು ಮೈಗ್ರೇಷನ್ಗೆ ಜಾಯಿನ್ ಆಗ್ತೀರಿ ಅಂತ. ಅಷ್ಟರಲ್ಲಿಯೇ ಕಿಮ್ನ ತಾಯಿ, ನಾವು ಜಮೈಕಾ ಕಡೆಗೆ ಹೋಗ್ತಿದ್ದೇವೆ, ನೀವ್ ಯಾವತ್ತಾದ್ರೂ ಹೋಗಿದ್ದೀರಾ ಅಂತ ಕೇಳುತ್ತೆ. ಅದಕ್ಕೆ ಪ್ಯಾಮ್ ಇಲ್ಲ ಅನ್ನತ್ತೆ. ಕಿಮ್ನ ತಾಯಿ, ಅಯ್ಯೋ ನೀವು ಬರ್ಲೇಬೇಕು, ಆ ಜಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಲ್ಲೊಂದು ಸ್ಥಳದಲ್ಲಿ ವಾಟರ್ ಕೂಡ ಗ್ಲೋ ಆಗುತ್ತೆ ಅಂತ ಹೇಳುತ್ತೆ. ಪ್ಯಾಮ್ಗೆ ಕುತೂಹಲ ಹೆಚ್ಚಾಗಿ, ಹೌದಾ, ನಾನ್ ನೋಡ್ಬೇಕು ಅಂತ ಹೇಳುತ್ತೆ. ಕಿಮ್ನ ತಂದೆ, ಓಕೆ ಹಾಗಿದ್ರೆ ನೀವು ನಮ್ ಜೊತೆ ಜಾಯ್ನ್ ಆಗಿ ಹೊರಡೋಣ ಅಂತ ಹೇಳುತ್ತೆ. ಮ್ಯಾಕ್ ಕಾಳಜಿ ಇರೋ ತಂದೆ ಆದ್ರೂ ಕೂಡ ಒಂಥರ ಹೋಮ್ಸೆ, ಹೊರಗಿನ ಪ್ರಪಂಚದ ಭಯ ಇರೋದಕ್ಕೆ ಕೂಡಲೇ, ಅಯ್ಯಯ್ಯೋ ಇಲ್ಲ, ನಮ್ಗೆ ಬೇರೆ ಏನೋ ಕೆಲ್ಸ ಇದೆ,
ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ, ಸೇಫ್ ಆಗಿ ಪ್ರಯಾಣ ಮಾಡಿ ಅಂತ ವಿಶ್ ಮಾಡಿ ಅಲ್ಲಿಂದ ವಾಪಸ್ ಹೋಗುತ್ತೆ. ಇತ್ತ ವಲಸೆ ಬಂದಿದ್ದ ಬಾತುಕೋಳಿಗಳ ಗುಂಪು ಸರಿ ಮುಂದಿನ ವರ್ಷವಾದ್ರೂ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡುತ್ತವೆ. ಡ್ಯಾಕ್ಸ್ ಮತ್ತು ಕಿಮ್ ಕೂಡ ಒಬ್ಬರಿಗೊಬ್ಬರು ವಿಶ್ ಮಾಡ್ಕೊಂಡು ಕಿಮ್ ಅಲ್ಲಿಂದ ಹಾರಿ ಹೋಗುತ್ತೆ. ಬೇಜಾರಾಗಿ ನಿಂತಿದ್ದ ಡ್ಯಾಕ್ಸ್ಗೆ ಗ್ವೆನ್ ಹೋಗ್ಲಿ ಬಿಡು, ಬೇರೆ ಯಾರನ್ನಾದ್ರೂ ಮದ್ವೆ ಆಗುವಂತೆ ಅಂತ ತಮಾಷೆ ಮಾಡುತ್ತೆ. ಬಾತುಕೋಳಿಗಳು ಹೊರಡ್ತಿದ್ದಂತೆ ಪ್ಯಾಮ್ ಮ್ಯಾಕ್ಗೆ ನೀವು ನಡೆದುಕೊಂಡಿದ್ದು ಸರಿ ಇಲ್ಲ, ಯಾಕೆ ಬೇಡ ಅಂದ್ರಿ ಅಂತ ಕೇಳುತ್ತೆ. ಅದಕ್ಕೆ ಮ್ಯಾಕ್ ವಲಸೆ ಹೋಗ್ಬೇಕಾ, ಎಂತ ಸ್ಟುಪಿಡ್ ಐಡಿಯಾ, ನಾವಿಲ್ಲೇ ಸೇಫ್ ಮತ್ತು ಖುಷಿಯಾಗಿದ್ದೀವಿ. ಅದಕ್ಕೆ ಪ್ಯಾಮ್ ನೀವು ಮಾತ್ರ ಹ್ಯಾಪಿ ಆಗಿರೋದು, ನಾನು ಇಲ್ಲಿಂದ ಹೊರಗಡೆ ಹೋಗಿ ಪ್ರಪಂಚನ ನೋಡ್ಬೇಕು ಅಂತ ಹೇಳ್ತೆ. ಮಕ್ಕಳು ಕೂಡ ಹೌದು ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ಮ್ಯಾಕ್ ನಿಜವಾಗ್ಲು ನಾವ್ ಹೋಗ್ಲೇಬೇಕಾ, ಇಲ್ಲಿಂದ ಬೇರೆ ಕಡೆ ಹೋಗೋದು ಎಷ್ಟು ಡೇಂಜರ್ ಗೊತ್ತಾ, ಹೊರಗಡೆ ಅಪಾಯ ಜಾಸ್ತಿ ಇದೆ ಅಂತ ಹೇಳುತ್ತೆ. ಅದಕ್ಕೆ ಪ್ಯಾಮ್ ಕೋಪಗೊಂಡು ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಹೊರ ಪ್ರಪಂಚ ತೋರಿಸೋದು ನಮ್ ಜವಾಬ್ದಾರಿ, ನಿಮ್ಗಿರೋ ಭಯಕ್ಕೆ ಹೊರ ಪ್ರಪಂಚವನ್ನ ನೋಡೋದು ಮಿಸ್ ಮಾಡ್ಕೊಳ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ. ಭಯ ಪಟ್ಟು ನಾವಿಲ್ಲೇ ಇದ್ರೆ ಹೊರಗಿನ ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಹೋಗೋಣ, ಇದೊಂದ್ ರೀತಿ ಅಡ್ವೆಂಚರಸ್ ಟ್ರಿಪ್ ಆಗಿರುತ್ತೆ ಅಂತ ಪ್ಯಾಮ್ ಹೇಳುತ್ತೆ. ಮ್ಯಾಕ್ ಮಾತ್ರ ಭಯದಿಂದಲೇ ಬೇಡ ಅಂತ ಹೇಳುತ್ತೆ. ಅದಕ್ಕೆ ಪ್ಯಾಮ್ ಬೇಸರಗೊಂಡು ಮಕ್ಕಳನ್ನ ಕರೆದುಕೊಂಡು ಅಲ್ಲಿಂದ ಹೋಗುತ್ತೆ. ಮ್ಯಾಕ್ ರಾತ್ರಿ ಎಲ್ಲ ಚಿಂತೆ ಮಾಡ್ಕೊಂಡು ಕೂತಿರುತ್ತೆ. ಅಷ್ಟರಲ್ಲೇ ಅವರ ಅಂಕಲ್ ಡ್ಯಾನ್ ಮ್ಯಾಕ್ ನ ಪರವಾಗಿ ಮಾತಾಡೋಕೆ ಮುಂದಾಗುತ್ತೆ. ನಿಮ್ ಜಗಳನ ನಾನು ಕೇಳಿಸ್ಕೊಂಡೆ, ನಾವು ವಲಸೆ ಯಾಕೆ ಹೋಗ್ಬೇಕು, ನಮ್ಗಿಲ್ಲೇ ಕೊಳ ಇದೆ, ಫುಡ್ ಇದೆ, ಸಂತೋಷವಾಗಿದ್ದೀವಿ. ಅದಕ್ಕೆ ಮ್ಯಾಕ್ ಹೌದು ಕರೆಕ್ಟ್, ಮ್ಯಾಕ್ ನೀನ್ ಯಾರಿಗೋಸ್ಕರನೂ ಚೇಂಜ್ ಆಗ್ಬೇಡ, ನಾವಿಲ್ಲೇ ಖುಷಿಯಾಗಿರ್ಬೋದು, ಹೆಲ್ದಿ ಆಗಿರ್ಬೋದು ಮತ್ತು ನನ್ನ ಹಾಗೆ ಒಂಟಿಯಾಗಿರ್ಬೋದು ಅಂತ ಹೇಳುತ್ತೆ. ಒಂಟಿಯಾಗಿರೋದು ಅನ್ನೋದನ್ನ ಕೇಳಿಸಿಕೊಂಡ ಮ್ಯಾಕ್ಗೆ ರಿಯಲೈಸ್ ಆಗುತ್ತೆ. ಮರುದಿನ ಉತ್ಸುಕನಾಗಿ ತನ್ನ ಮಕ್ಕಳನ್ನ ಹಾಗೂ ಹೆಂಡತಿಯನ್ನ ಖುಷಿಯಾಗಿ ಎಬ್ಬಿಸಿ ಬೇಗ ಬೇಗ ರೆಡಿಯಾಗಿ ಅಂತ ಹೇಳುತ್ತೆ. ಪ್ಯಾಮ್ ನಿದ್ದೆಗಣ್ಣಲ್ಲೇ ಎಲ್ಲಿಗೆ ಅಂತ ಕೇಳುತ್ತೆ. ಅದಕ್ಕೆ ಮ್ಯಾಕ್ ಖುಷಿಯಿಂದಲೇ ನಾವು ವಲಸೆ ಹೋಗೋಣ ಅಂತ ಹೇಳುತ್ತೆ. ಪ್ಯಾಮ್ ಮತ್ತು ಮಕ್ಕಳು ನಿಜವಾಗ್ಲೂ ನೀವು ಸುಳ್ಳು ಹೇಳ್ತಿಲ್ಲ ತಾನೇ ಅಂತ ಕೇಳ್ತಾರೆ. ಅದಕ್ಕೆ ಮ್ಯಾಕ್ ಇಲ್ಲ ನಿಜವಾಗ್ಲೂ ಹೋಗ್ತಿದೀವಿ ಅಂತ ಹೇಳುತ್ತೆ. ಆ ಸಂದರ್ಭ ಎಲ್ಲರೂ ಸಂತಸ ಪಡ್ತಾರೆ. ಅಂಕಲ್ ಡ್ಯಾನ್ ಹಿಂದೆ ನಿಂತ್ಕೊಂಡು ಇದೆಲ್ಲವನ್ನ ನೋಡ್ತಿರುತ್ತೆ. ಗ್ವೆನ್ ಅಂಕಲ್ ಡ್ಯಾನ್ ಹತ್ರ ಬಂದು ನೀವು ನಮ್ ಜೊತೆ ಬನ್ನಿ ಪ್ಲೀಸ್ ಪ್ಲೀಸ್ ಅಂತ ಕ್ಯೂಟ್ ಆಗಿ ಕೇಳ್ಕೊಳ್ಳುತ್ತೆ. ಅಂಕಲ್ ಡ್ಯಾನ್ ಕೂಡ ಒಪ್ಕೊಳ್ಳುತ್ತೆ. ತಕ್ಷಣವೇ ಎಲ್ಲರೂ ತಮ್ಮ ರೆಕ್ಕೆ ಪುಕ್ಕಗಳನ್ನ ಚೆಕ್ ಮಾಡಿಕೊಂಡು ಅಲ್ಲಿಂದ ಆಕಾಶದ ಕಡೆಗೆ ಹಾರುತ್ತವೆ. ಆಕಾಶಕ್ಕೆ ಹಾರಿದ ಎಲ್ಲರ ಮುಖದಲ್ಲೂ ಖುಷಿ. ಆದರೆ ಇದ್ದಕ್ಕಿದ್ದಂತೆ ಬಾತುಕೋಳಿಗಳ ಹಿಂಡು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿರೋದು ಕಂಡು ಬರುತ್ತೆ. ಇದನ್ನ ನೋಡಿದ ಮ್ಯಾಕ್ ಮತ್ತು ಪ್ಯಾಮ್ ನಾವು ಸೌತ್ ಕಡೆನೆ ಹೋಗ್ತಾ ಇದೀವಿ ಅಲ್ವಾ, ಇವರೆಲ್ಲ ಯಾಕೆ ವಾಪಸ್ ಹೋಗ್ತಾ ಇದ್ದಾರೆ ಅಂತ ಕೇಳುತ್ತೆ. ಅಷ್ಟರಲ್ಲಿ ಅವರಿಗೆ ಗೊತ್ತಾಗುತ್ತೆ ವೆದರ್ ಕೈ ಕೊಟ್ಟು ಇವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಅಂತ. ಮಳೆಗೆ ಸಿಕ್ಕಿಕೊಂಡ ಇವರು ಅಲ್ಲೇ ಇದ್ದ ಕೊಳದ ಚಿಕ್ಕ ಸೇತುವೆಯ ಕೆಳಗೆ ರಕ್ಷಣೆ ಪಡಿತಾರೆ. ಮಕ್ಕಳು ಹೆದರಿಕೊಂಡು ನಡುಕ್ತಾ ಇರ್ತಾವೆ. ಪ್ಯಾಮ್ ಇದನ್ನ ನೋಡಿ ಹೆದರೋದು ಬೇಡ, ಅಡ್ವೆಂಚರಸ್ ಟ್ರಿಪ್ ಅಂದ್ರೆ ಹೀಗೆ ಇರುತ್ತೆ ಅಂತ ಸಮಾಧಾನ ಹೇಳುತ್ತೆ. ಮ್ಯಾಕ್ ಕೂಡ ಹೆದರಿದ್ರು ಹೌದು ಹೌದು ಅಂತ ಧೈರ್ಯ ತುಂಬುತ್ತೆ. ಅಷ್ಟರಲ್ಲಿಯೇ ವಯಸ್ಸಾದ ಕೊಕ್ಕರೆಯೊಂದು ಅಲ್ಲಿಗೆ ಬಂದು ಇವರನ್ನ ದುರುಗುಟ್ಕೊಂಡು ನೋಡ್ಲಿಕ್ಕೆ ಶುರು ಮಾಡುತ್ತೆ. ಮಕ್ಕಳು ಹೆದರ್ತಾರೆ. ಪ್ಯಾಮ್ ಮತ್ತು ಮ್ಯಾಕ್ ಕೂಡ ತಮ್ಮ ಮಕ್ಕಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ತಾರೆ. ಹೆಲೋ ಎಲ್ಲರಿಗೂ, ನೀವಿಲ್ಲೇನ್ ಮಾಡ್ತಿದ್ದೀರಿ, ಇಷ್ಟೊಂದು ಮಳೆ ಮತ್ತು ಚಳಿಗೆ ನಿಮಗೆ ತೊಂದರೆ ಆಗ್ತಿಲ್ವಾ ಅಂತ ಕೇಳುತ್ತೆ. ಮ್ಯಾಕ್ ಹೆದರಿಕೊಂಡೆ ಏನು ತೊಂದರೆ ಆಗ್ತಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಆ ಕೊಕ್ಕರೆ ಅಯ್ಯೋ ಚಳಿಯಿಂದ ನಿಮಗೆ ತೊಂದರೆ ಆಗ್ಬೋದು, ನಮ್ಮ ಗೂಡಲ್ಲಿ ನೀವು ಸೇಫ್ ಆಗಿ ಇರಬಹುದು ಅಂತ ಹೇಳಿ ಅವರೆಲ್ಲರನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋಗುತ್ತೆ. ಆ ಕೊಕ್ಕರೆ ಇದ್ದ ಮನೆ ನೋಡ್ಲಿಕ್ಕೆ ಭಯಾನಕವಾಗಿರುತ್ತೆ. ಒಳಗೆ ಎಂಟ್ರಿ ಕೊಡ್ತಿದ್ದಂತೆ ಆ ವಯಸ್ಸಾದ ಕೊಕ್ಕರೆ ತನ್ನ ಗಂಡನಿಗೆ ನೋಡಿ ಇಲ್ಲಿ ಯಾರು ಬಂದಿದ್ದಾರೆ ಅಂತ ಕೂಗಿ ಹೇಳುತ್ತೆ. ವಕ್ರವಾಗಿದ್ದ ಇನ್ನೊಂದು ಕೊಕ್ಕರೆಯನ್ನ ನೋಡ್ತಿದ್ದಂತೆ ಈ ಎಲ್ಲಾ ಬಾತುಕೋಳಿಗಳು ಹೆದರಿ ನಿಮ್ಮನ್ನ ಭೇಟಿ ಮಾಡಿದ್ದು ಖುಷಿ ಆಯ್ತು, ನಿಮ್ಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಹೊರಡೋಕೆ ಮುಂದಾಗ್ತಾವೆ. ಅಷ್ಟರಲ್ಲಿಯೇ ಆ ಅಜ್ಜಿ ಕೊಕ್ಕರೆ ಅಡ್ಡ ಬಂದು ಬಾಗಿಲನ್ನ ಹಾಕಿ ಅಯ್ಯೋ ಏನು ತೊಂದರೆ ಇಲ್ಲ, ಯಾಕೆ ನಮ್ಮನ್ನ ನೋಡಿ ಇಷ್ಟ ಆಗ್ಲಿಲ್ವಾ ಅಂತ ವಿಚಿತ್ರವಾಗಿ ಕೇಳುತ್ತೆ. ಅದಕ್ಕೆ ಆ ಬಾತುಕೋಳಿಗಳು ಖಂಡಿತ ಇಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳುತ್ತೆ. ಕೂಡಲೇ ಆ ಅಜ್ಜಿ ಕೊಕ್ಕರೆ ನೀವು ಮಲ್ಗೋದಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳಿ ಇತ್ತ ಬಾತುಕೋಳಿಗಳು ತುಂಬಾನೇ ಹೆದರಿಕೊಂಡಿರುತ್ತವೆ. ಇವರನ್ನು ನಮ್ಮನ್ನ ಸಾಯಿಸಿ ತಿನ್ಬಿಟ್ರೆ ಅನ್ನೋ ಭಯದಲ್ಲಿ ಅವರೆಲ್ಲರೂ ಮಾತಾಡ್ಕೊಳ್ತಿರ್ತಾರೆ. ಮಕ್ಕಳು ಕೂಡ ಭಯದಿಂದ ಅಯ್ಯಯ್ಯೋ ನಮ್ಮನ್ನ ತಿಂದು ಬಿಡ್ತಾರ ಅಂತ ಕೇಳ್ತಿರುತ್ತವೆ. ಅಷ್ಟರಲ್ಲೇ ಆ ಅಜ್ಜಿ ಕೊಕ್ಕರೆ ಕಿಚನ್ ನಲ್ಲಿದ್ದ ಪ್ಯಾನ್ ನ ತಂದು ತಗೊಳ್ಳಿ ನಿಮ್ಮ ಬೆಡ್ ಅಂತ ನೀರ್ ಮೇಲೆ ಹಾಕುತ್ತೆ. ಬಾತುಕೋಳಿಗಳು ಕೂಡ ಬೇರೆ ದಾರಿ ಇಲ್ಲದೆ ಅದರ ಮೇಲೆನೆ ಮಲ್ಗೋದಕ್ಕೆ ಮುಂದಾಗುತ್ತವೆ. ಆ ಅಜ್ಜಿ ಕೊಕ್ಕರೆ ದೀಪವನ್ನ ಆರಿಸಿ ಮಲ್ಕೊಳ್ಳಿ ಅಂತ ಹೇಳುತ್ತೆ. ರಾತ್ರಿ ಇಡೀ ಈ ಎಲ್ಲಾ ಬಾತುಕೋಳಿಗಳು ಮಲಗಿದ್ದ ಅಜ್ಜಿ ಮತ್ತು ತಾತ ಕೊಕ್ಕರೆಯನ್ನ ಇವರೆಲ್ಲಿ ಎದ್ದು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ತಿಂದು ಬಿಡ್ತಾರೋ ಅನ್ನೋ ಭಯದಲ್ಲಿ ರೆಪ್ಪೆಯನ್ನು ಕೂಡ ಅಲುಗಾಡಿಸದೆ ಅವರನ್ನೇ ನೋಡ್ತಿರ್ತಾರೆ.
ರಾತ್ರಿ ಮಧ್ಯೆ ಮಳೆ ನಿಲ್ಲುತ್ತೆ. ಇದನ್ನ ಗಮನಿಸಿದ ಮ್ಯಾಕ್ ಬನ್ನಿ ಬನ್ನಿ ಮಳೆ ನಿಲ್ತು ಹೋಗೋಣ ಅಂತ ಹೇಳಿ ನಿಧಾನವಾಗಿ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಮುಂದಾಗ್ತಾವೆ. ಆದರೆ ಅಜ್ಜಿ ಕೋಳಿ ಅಲ್ಲಿಗಾಗಲೇ ಅಡ್ಡಲಾಗಿ ನಿಂತಿರುತ್ತೆ. ತಕ್ಷಣ ನೋಡಿ ಬಾತುಕೋಳಿಗಳು ಭಯಗೊಳ್ಳುತ್ತವೆ. ಆ ಅಜ್ಜಿ ಕೊಕ್ಕರೆ ಎಲ್ಲಿಗೆ ಹೋಗ್ತಿದ್ದೀರಿ, ರಾತ್ರಿ ನಿಮ್ಮ ಮೇಲೆ ಅಟ್ಯಾಕ್ ಆಗ್ಬೋದು ಅಂತ ಹೇಳುತ್ತೆ. ಮ್ಯಾಕ್ ಮತ್ತು ಪ್ಯಾಮ್ಗೆ ಭಯ ತುಂಬಾನೇ ಜಾಸ್ತಿ ಆಗಿರುತ್ತೆ. ನಮ್ಮ ಮಕ್ಕಳ ಹತ್ರ ಬರಬೇಡಿ ಅಂತ ಅಜ್ಜಿ ಕೊಕ್ಕರೆಗೆ ರಿಕ್ವೆಸ್ಟ್ ಮಾಡ್ತಾರೆ. ಆ ಅಜ್ಜಿ ಕೊಕ್ಕರೆ ಸಡನ್ ಆಗಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗುತ್ತೆ. ಮಕ್ಕಳು ಹೆದರಿ ಚೆಲ್ಲಾಪಿಲ್ಲಿಯಾಗಿ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಮ್ಯಾಕ್ ತನ್ನ ಮಕ್ಕಳಿಗೆ ಅಲ್ಲಿದ್ದ ಒಂದು ಕಿಂಡಿಯಿಂದ ತಪ್ಪಿಸಿಕೊಳ್ಳಿ ಅಂತ ಕೂಗಿ ಹೇಳುತ್ತೆ. ಹಾಗೆ ಹೇಳ್ತಿದ್ದಂತೆ ಇತ್ತ ಆ ತಾತ ಕೊಕ್ಕರೆ ಮ್ಯಾಕ್ ಮತ್ತು ಪ್ಯಾಮ್ ನ ಗಟ್ಟಿಯಾಗಿ ಹಿಡಿದು ತಡೆಯುತ್ತೆ. ಇನ್ನೇನು ಆ ಅಜ್ಜಿ ಕೊಕ್ಕರೆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋಷ್ಟ್ರಲ್ಲಿ ಒಂದು ದೊಡ್ಡ ಫಿಶ್ ನೀರೊಳಗಿಂದ ಆ ಮಕ್ಕಳನ್ನ ಬಾಯಿಗೆ ಹಾಕಿಕೊಳ್ಳುತ್ತೆ. ಕೂಡಲೇ ಆ ಅಜ್ಜಿ ಕೊಕ್ಕರೆ ಆ ಮೀನಿನ ಬಾಯಲ್ಲಿದ್ದ ಮಕ್ಕಳನ್ನ ಹೊರಗೆಳೆದು ಮಕ್ಕಳನ್ನ ಸೇಫ್ ಮಾಡುತ್ತೆ. ಅಷ್ಟರಲ್ಲಿ ಅವರಿಗೆ ಗೊತ್ತಾಗೋದು ಆ ಅಜ್ಜಿ ಕೊಕ್ಕರೆ ಅಟ್ಯಾಕ್ ಮಾಡ್ತಿರ್ಲಿಲ್ಲ, ಅಲ್ಲಿ ತೊಂದರೆಯುಂಟು ಮಾಡ್ತಿದ್ದ ಫಿಶ್ ಇಂದ ರಕ್ಷಿಸೋಕೆ ಬಂದಿದ್ದು ಅಂತ. ಕೊನೆಗೆ ಎಲ್ಲರೂ ನಿಟ್ಟುಸಿರು ಬಿಟ್ಟು ಒಂದೇ ಬೆಡ್ ನಲ್ಲಿ ಮಲ್ಕೊಳ್ತಾರೆ. ಮ್ಯಾಕ್ ಮಾತ್ರ ರಾತ್ರಿ ಎಲ್ಲ ಎಚ್ಚರವಾಗಿಯೇ ಇರುತ್ತೆ. ಕತ್ತಲು ಕಳೆದು ಬೆಳಕಾಗುತ್ತೆ. ಬಾತುಕೋಳಿಗಳು ಹೊರಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾವೆ. ಆ ಅಜ್ಜಿ ಕೊಕ್ಕರೆ ಇಷ್ಟು ಬೇಗ ಹೋಗ್ಬೇಕಾ, ಇವತ್ತು ಇಲ್ಲೇ ಇರ್ಬೋದಲ್ವಾ ಅಂತ ಕೇಳುತ್ತೆ. ಅದಕ್ಕೆ ಮ್ಯಾಕ್ ಅಯ್ಯಯ್ಯೋ ಸಮಯವಿಲ್ಲ, ನಾವು ಕೂಡ್ಲೆ ಹೊರಡಬೇಕು ಅಂತ ಹೇಳಿ ಅವ್ರಿಗೆ ಫೈನಲ್ ಗುಡ್ ಬೈ ಹೇಳಿ ಅಲ್ಲಿಂದ ಆಕಾಶಕ್ಕೆ ಹಾರುತ್ತವೆ. ಆಕಾಶಕ್ಕೆ ಹಾರ್ತಿದ್ದಂತೆ ಪ್ಯಾಮ್ ಮತ್ತು ಮ್ಯಾಕ್ ರಾತ್ರಿ ನಡೆದ ಘಟನೆಗಳನ್ನ ಮೆಲುಕು ಹಾಕೋದಕ್ಕೆ ಮುಂದಾಗ್ತಾರೆ. ಏನ್ ತಲೆ ಕೆಟ್ಟ ಕೊಕ್ಕರೆಗಳವು, ಎಲ್ಲಿ ನಮ್ಮನ್ನ ತಿಂದು ಬಿಡುತ್ತೋ ಅಂತ ಭಯ ಹೆಚ್ಚಾಗಿತ್ತು, ಹೇಗೋ ತಪ್ಪಿಸ್ಕೊಂಡ್ವಲ್ಲ ಅಂತ ಮಾತಾಡ್ಕೋತಾರೆ. ಅಷ್ಟರಲ್ಲಿ ಡ್ಯಾಕ್ಸ್ ನಿಮ್ಗೇನೋ ತೋರಿಸ್ತೀನಿ ಮೇಲ್ ಬನ್ನಿ ಅಂತ ಕುತೂಹಲದಿಂದ ಕರೆಯುತ್ತೆ. ಇದನ್ನೇ ಫಾಲೋ ಮಾಡಿದ ಉಳಿದವರೆಲ್ಲರೂ ಮೋಡಗಳ ಮೇಲೆ ಹಾರ್ಲಿಕ್ಕೆ ಶುರು ಮಾಡ್ತಾರೆ. ಆ ಅನುಭವ ಸುಂದರವಾಗಿರುತ್ತೆ. ಮೋಡಗಳ ಮಧ್ಯೆ ಎಲ್ಲರೂ ತುಂಟಾಟ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದಷ್ಟು ಸಮಯ ಮೋಡಗಳ ಮಧ್ಯೆ ಸಂತಸದಿಂದ ಆಟವಾಡ್ತಾರೆ. ನೋಡ್ತಿದ್ದಂತೆ ಅವರೆಲ್ಲರೂ ಒಂದು ಸಿಟಿಯೊಳಗೆ ಎಂಟ್ರಿ ಆಗಿರ್ತಾರೆ. ಗಾಬರಿಯಿಂದಲೇ ಮುಂದೆ ಸಾಗಿದ ಅವರಿಗೆ ಅಡ್ಡಲಾಗಿ ನಿಂತಿದ್ದ ಕ್ರೇನ್ ನಿಂದ ಬ್ಯಾಲೆನ್ಸ್ ತಪ್ಪಿ ಒಂದು ಕ್ಷಣ ಎಲ್ಲವೂ ದಿಕ್ಕಾಪಾಲಾಗುತ್ತವೆ. ಎತ್ತರವಾಗಿ ಕಟ್ಟಿದ್ದ ಬಿಲ್ಡಿಂಗ್ಗಳು, ರಭಸವಾಗಿ ಓಡಾಡುತ್ತಿದ್ದ ವೆಹಿಕಲ್ಗಳು, ಆ ಜನ ಜಂಗುಳಿಯ ಮಧ್ಯೆ ಅವೆಲ್ಲವೂ ಗಾಬರಿಯಿಂದ ದಿಕ್ಕಾಪಾಲಾಗಿ ಚಲಿಸಿ ಕೊನೆಗೆ ಆ ಓಣಿಯೊಂದರ ಕಸವನ್ನ ಇಟ್ಟಿದ್ದ ಡಬ್ಬಕ್ಕೆ ಬಂದು ಬೀಳುತ್ತವೆ. ಕೂಡಲೇ ಮ್ಯಾಕ್ ಅಲ್ಲಿಂದ ಎದ್ದು ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಕೂಗಿಕೊಳ್ಳುತ್ತೆ. ಮಕ್ಕಳು ಖುಷಿಯಿಂದ ಎದ್ದು ಚೆನ್ನಾಗಿತ್ತು ಇನ್ನೊಂದ್ಸಲ ಮಾಡೋಣ ಅಂತ ಹೇಳ್ತಾರೆ. ಇತ್ತ ಮ್ಯಾಕ್ಗೆ ಪ್ಯಾಮ್ ಕಾಣೋದಿಲ್ಲ. ಪ್ಯಾಮ್ ಎಲ್ಲಿ ಅಂತ ಕೂಗಿಕೊಳ್ತಿದ್ದಂತೆ ಬಿಲ್ಡಿಂಗ್ ಮೇಲೆ ನಿಂತಿದ್ದ ಪ್ಯಾಮ್ ಎಲ್ಲರನ್ನ ಮೇಲಕ್ಕೆ ಬನ್ನಿ, ಇಲ್ಲಿಂದ ನೋಡ್ಲಿಕ್ಕೆ ಸುಂದರವಾಗಿದೆ ಅಂತ ಕರೆಯುತ್ತೆ. ಗಾಬರಿಯಿಂದ ಮೇಲೆ ಬಂದ ಮ್ಯಾಕ್ ಪ್ಯಾಮ್ ಹುಷಾರಾಗಿರುವುದನ್ನ ನೋಡಿ ನಿಟ್ಟುಸಿರು ಬಿಡುತ್ತೆ. ಕೂಡಲೇ ಸರಿ ಬನ್ನಿ ಎಲ್ಲ ಹೊರಡೋಣ ಅಂತ ಹೇಳಿ ತಿರುಗುತ್ತೆ. ಆ ದೊಡ್ಡ ಸಿಟಿಯನ್ನ ನೋಡಿ ಇದ್ಯಾವ ಸ್ಥಳಕ್ಕೆ ಬಂದಿದ್ದೀವಿ ಅಂತ ಆತಂಕ ವ್ಯಕ್ತಪಡಿಸುತ್ತೆ. ಇತ್ತ ಅಂಕಲ್ ಡ್ಯಾನ್ ಬಿಲ್ಡಿಂಗ್ ಮೇಲಿದ್ದ ದೊಡ್ಡ ಕ್ರೇನ್ ಒಂದಕ್ಕೆ ಸಿಕ್ಕಿ ಹಾಕಿಕೊಂಡಿರುತ್ತೆ. ಹೇಗೋ ಅಲ್ಲಿಂದ ಬೆಳೆಸಿಕೊಂಡು ಚೆಲ್ಲಾಪಿಲ್ಲಿಯಾಗಿ ಹಾರಿ ಅಲ್ಲಿದ್ದ ಒಂದು ಪಾರ್ಕ್ಗೆ ಹೋಗಿ ಬೀಳುತ್ತೆ. ಇದನ್ನ ಗಮನಿಸುತ್ತಿದ್ದಂತೆ ಉಳಿದ ಬಾತುಕೋಳಿಗಳು ಅಂಕಲ್ ಡ್ಯಾನ್ ಬಿದ್ದ ಸ್ಥಳಕ್ಕೆ ಹಾರಿ ಬರುತ್ತವೆ. ಪಾರ್ಕ್ ನಲ್ಲಿ ಮರಕ್ಕೆ ಸಿಕ್ಕಿಕೊಂಡಿದ್ದ ಅಂಕಲ್ ಡ್ಯಾನ್ ಕೆಳಗೆ ಬೀಳ್ತಾರೆ. ಬೀಳ್ತಿದ್ದಂತೆ ಸ್ಯಾಂಡ್ವಿಚ್ ಒಂದು ಕಾಣುತ್ತೆ. ಅದನ್ನ ಎತ್ತಿಕೊಂಡು ತಿನ್ಲಿಕ್ಕೆ ಮುಂದಾಗ್ತಿದ್ದಂತೆ ಸೊಟ್ಟ ಮುಖದ ಹಿಂಡು ಪಾರಿವಾಳಗಳು ಇವರ ಮೇಲೆ ಒಮ್ಮೆಲೆ ಅಟ್ಯಾಕ್ ಮಾಡುತ್ತವೆ. ಈತ ಪಾರ್ಕ್ಗೆ ಇಳಿದ ಉಳಿದ ಬಾತುಕೋಳಿಗಳು ಅಂಕಲ್ ಡ್ಯಾನ್ ರನ್ನ ಹುಡುಕ್ಲಿಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿಯೇ ಅಂಕಲ್ ಡ್ಯಾನ್ ರ ಸದ್ದು ಅವರಿಗೆ ಕೇಳಿಸುತ್ತೆ. ಕೂಡಲೇ ಅಂಕಲ್ ಡ್ಯಾನ್ ರತ್ತ ಓಡಿ ಸುತ್ತುವರೆದಿದ್ದ ಪಾರಿವಾಳಗಳನ್ನ ಓಡಿಸ್ಲಿಕ್ಕೆ ಶುರು ಮಾಡುತ್ತವೆ. ಇತ್ತ ಮ್ಯಾಕ್ ಓಡಿಸೋ ಪರದಲ್ಲಿ ಪಾರಿವಾಳಗಳಿಗೆ ಬೈದು ಬಿಡುತ್ತೆ. ಅದನ್ನ ಕೇಳಿಸ್ಕೊಂಡು ಎಲ್ಲಾ ಪಾರಿವಾಳಗಳು ಶಾಕ್ಗೆ ಒಳಗಾಗ್ತವೆ. ಅಷ್ಟರಲ್ಲಿ ಪಾರಿವಾಳಗಳ ಲೀಡರ್ ದೂರದಿಂದ ಯಾರು ಹಾಗೆ ಬೈದದ್ದು ಅಂತ ಕೇಳುತ್ತೆ. ಅಲ್ಲಿದ್ದವರೆಲ್ಲ ಮ್ಯಾಕ್ ನತ್ತ ಬೆರಳು ಮಾಡ್ತಾರೆ. ಡ್ರಮ್ಯಾಟಿಕ್ ಆಗಿ ಎಂಟ್ರಿ ಕೊಟ್ಟ ಅರ್ಧ ಅಡಿ ಉದ್ದದ ಪಾರಿವಾಳ ಏನಂದ ಹೇಳು ಅಂತ ಮತ್ತೆ ಕೇಳುತ್ತೆ. ಮ್ಯಾಕ್ ಹೆದರಿಕೊಂಡು ಇಲ್ಲಪ್ಪ ನಾನೇನು ಹೇಳಿಲ್ಲ ಅಂತ ಹೇಳುತ್ತೆ. ಆ ಲೀಡರ್ ಪಾರಿವಾಳ ನಿಮಗೆ ಪಾರ್ಕ್ ನಲ್ಲಿ ಪ್ರತಿನಿತ್ಯ ಜನರು ಊಟ ಹಾಕ್ತಾರೆ, ದಿನವೆಲ್ಲ ತಿಂದು ಹೊಟ್ಟೆ ತುಂಬಿದ್ರು ನಮ್ಮ ಜಾಗಕ್ಕೆ ಬಂದು ನಮ್ಮ ಆಹಾರವನ್ನೇ ಕಿತ್ಕೊಂಡು ನಮ್ಮನ್ನೇ ಬೈಯೋದಕ್ಕೆ ಎಷ್ಟು ಧೈರ್ಯ ಅಂತ ಪ್ರಶ್ನೆ ಮಾಡುತ್ತೆ. ಅದಕ್ಕೆ ಮ್ಯಾಕ್ ಉತ್ತರ ಕೊಡಲಾಗದೆ ತಡಬಡಾಯಿಸುತ್ತೆ. ಕೂಡಲೇ ಪ್ಯಾಮ್ ಮಧ್ಯ ಪ್ರವೇಶಿಸಿ ಅವರು ಗೊತ್ತಿಲ್ಲದೆ ಏನು ಹೇಳಿದ್ರು ಇದನ್ನ ಇಲ್ಲಿಗೆ ಬಿಟ್ಟುಬಿಡಿ, ಸಿಕ್ಕಿರೋ ಸ್ಯಾಂಡ್ವಿಚ್ ಅನ್ನ ಅರ್ಧ ಮಾಡ್ಕೊಳ್ಳೋಣ ಅಂತ ಹೇಳುತ್ತೆ. ಅವರ ಮಧ್ಯೆ ನೆಗೋಷಿಯೇಷನ್ ವಾರ್ ಶುರುವಾಗುತ್ತೆ. ಕೊನೆಗೆ ಒಂದು ಪ್ರಮಾಣಕ್ಕೆ ಒಪ್ಪಿ ಆ ಸಮಸ್ಯೆ ಪರಿಹಾರವಾಗುತ್ತೆ. ಇವರ ಮಧ್ಯೆ ಬಾಂಧವ್ಯ ಬೆಳೆಯುತ್ತೆ. ಆ ಲೀಡರ್ ಪಾರಿವಾಳ
ನಿಮ್ಗೇನಾದ್ರೂ ಸಹಾಯ ಬೇಕಿದ್ರೆ ಕೇಳಿ, ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೇಳುತ್ತೆ. ಅದಕ್ಕೆ ಪ್ಯಾಮ್, ಹೌದಾ, ನಾವು ಜಮೈಕಾಗೆ ಹೊರಟಿದ್ವಿ, ಆದ್ರೆ ದಾರಿ ತಪ್ಪಿ ಹೋಗಿದ್ದೀವಿ, ನಮಗೆ ಸಹಾಯ ಮಾಡ್ತೀರಾ ಅಂತ ಕೇಳುತ್ತೆ. ಮಾರಿವಾಳಗಳ ಲೀಡರ್ ಚಮ್, ನನಗೆ ಒಬ್ರು ಪರಿಚಯ ಇದಾರೆ, ಅವರ ಮೂಲಕ ನೀವು ಜಮೈಕಾಗೆ ಹೋಗ್ಬೋದು ಅಂತ ಹೇಳಿ ಈ ಎಲ್ಲಾ ಬಾತುಕೋಳಿಗಳನ್ನ ಕರೆದುಕೊಂಡು ಅಲ್ಲಿಂದ ಹೊರಡುತ್ತೆ. ನಗರವನ್ನ ಮೊದಲ ಬಾರಿ ನೋಡಿದ ಈ ಎಲ್ಲಾ ಬಾತುಕೋಳಿಗಳಿಗೆ ಆಶ್ಚರ್ಯವಾಗುತ್ತೆ, ಸಂತೋಷವೂ ಆಗುತ್ತೆ. ಒಂದಷ್ಟು ದೂರ ಹಾರಿ ಒಂದು ಬಿಲ್ಡಿಂಗ್ ಮೇಲೆ ಬಂದು ಲ್ಯಾಂಡ್ ಆಗ್ತಾರೆ. ಅಲ್ಲಿದ್ದ ವೆಂಟಿಲೇಟರ್ ಸಿಸ್ಟಮ್ ನ ಮೂಲಕ ಅವೆಲ್ಲವೂ ಬಿಲ್ಡಿಂಗ್ ಒಳಗೆ ಎಂಟ್ರಿ ಕೊಡುತ್ತವೆ. ಹಾಲ್ಗೆ ಎಂಟ್ರಿ ಕೊಟ್ಟ ಚಮ್ ಕೇಜ್ ಅಲ್ಲಿ ಬಂದಿಯಾಗಿದ್ದ ಈ ಡೆಲ್ರಾಯ್ ಅನ್ನೋ ಪ್ಯಾರೆಟ್ಗೆ ಈ ಬಾತುಕೋಳಿಗಳನ್ನ ಪರಿಚಯ ಮಾಡಿಕೊಡುತ್ತೆ. ಮ್ಯಾಕ್ ಡೆಲ್ರಾಯ್ಗೆ ನಿಮ್ಗೆ ಜಮೈಕಾಗೆ ಹೋಗೋಕೆ ದಾರಿ ಗೊತ್ತಾ ಅಂತ ಕೇಳುತ್ತೆ. ಡೆಲ್ರಾಯ್ ಇಮೋಷನ್ಗೆ ಒಳಗಾಗುತ್ತೆ. ಅಷ್ಟರಲ್ಲಿ ಚಮ್, ಅಯ್ಯೋ ಅದನ್ನ ಕೇಳ್ಬೇಡಿ, ಇವರು ಜಮೈಕಾದಲ್ಲೇ ಇದ್ದಿದ್ದು, ಆದ್ರೆ ರಾತ್ರಿ ಶೆಫ್ ಒಬ್ಬರು ಇವರನ್ನ ಹಿಡಿದು ತಂದು ಇಲ್ಲಿ ಬಂಧಿಸಿ ಇಟ್ಕೊಂಡಿದ್ದಾರೆ ಅಂತ ಹೇಳುತ್ತೆ. ಅಷ್ಟರಲ್ಲೇ ಡೆಲ್ರಾಯ್ ಜಮೈಕಾಗೆ ಅಡ್ರೆಸ್ ಅನ್ನ ಹೇಳಲಿಕ್ಕೆ ಶುರು ಮಾಡುತ್ತೆ. ಆದ್ರೆ ಈ ಬಾತುಕೋಳಿಗಳಿಗೆ ಅದು ಅರ್ಥ ಆಗೋದಿಲ್ಲ. ಡೆಲ್ರಾಯ್ ಅಡ್ರೆಸ್ ಅನ್ನ ಹೇಳಿ ಇಮೋಷನ್ಗೆ ಒಳಗಾಗಿ ನಾನು ನನ್ನ ಫ್ಯಾಮಿಲಿಯನ್ನ ಮಿಸ್ ಮಾಡ್ಕೊಳ್ತಿದ್ದೇನೆ ಅಂತ ದುಃಖ ವ್ಯಕ್ತಪಡಿಸುತ್ತೆ. ಡ್ಯಾಕ್ಸ್ ಇದನ್ನ ನೋಡಿ ಮ್ಯಾಕ್ಗೆ, ಪಾಪ ಇವರನ್ನ ಇದರಿಂದ ಬಿಡಿಸೋಣ, ನಮ್ಮ ಜೊತೆನೆ ಕರ್ಕೊಂಡು ಹೋಗೋಣ, ಕೇಜ್ ನ ಕೀ ಹುಡ್ಕೋಣ ಬನ್ನಿ ಅಂತ ಹೇಳುತ್ತೆ. ಅದಕ್ಕೆ ಡೆಲ್ರಾಯ್, ಅದು ಸಾಧ್ಯವಿಲ್ಲ, ಕೀಯನ್ನ ಶೆಫ್ ಸದಾ ತಮ್ಮ ಬಳಿಯೇ ಇಟ್ಕೊಂಡಿರ್ತಾನೆ, ನೀವು ತರೋಕೆ ಹೋಗಿ ಅವನ ಕೈಗೆ ಸಿಕ್ಕಿಬಿದ್ರೆ ನಿಮ್ಮನ್ನ ಸಾಯಿಸಿ ಆಹಾರವಾಗಿ ಯಾರಿಗಾದ್ರೂ ಕೊಟ್ಬಿಡ್ತಾನೆ ಅಂತ ಹೇಳುತ್ತೆ. ಡ್ಯಾಕ್ಸ್ ಹೆದರದೆ ಏನೇ ಆಗ್ಲಿ ನಾನ್ ತರ್ತೀನಿ ಅಂತ ಹೊರಡ್ಲಿಕ್ಕೆ ಮುಂದಾಗುತ್ತೆ. ಅಷ್ಟರಲ್ಲೇ ಮ್ಯಾಕ್ ಡ್ಯಾಕ್ಸ್ಗೆ ನೀನು ಹೋಗೋದು ಬೇಡ ಅಂತ ತಡೆಯುತ್ತೆ. ಕೊನೆಗೆ ವಿಧಿ ಇಲ್ಲದೆ ಮ್ಯಾಕ್ ತಾನೇ ಕೀಯನ್ನ ತರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡುತ್ತೆ. ಮ್ಯಾಕ್ ಕೇರ್ಫುಲ್ ಆಗಿ ಅಲ್ಲಿಂದ ಮೆಟ್ಟಲ್ ಹಿಡಿದು ಬಂದು ಕಿಚನ್ ರೂಮ್ಗೆ ಎಂಟ್ರಿ ಕೊಡುತ್ತೆ. ಅಷ್ಟರಲ್ಲಿ ಈ ಸೈಕೋ ಶೆಫ್ ನ ಎಂಟ್ರಿ ಆಗುತ್ತೆ. ಕಿಚನ್ ನಲ್ಲಿ ಇವನ ಅಸಿಸ್ಟೆಂಟ್ ಗಳು ತಾವು ಮಾಡಿದ ಡಿಶ್ ಗಳನ್ನ ಹಿಡಿದು ನಡುತ್ತಾ ನಿಂತಿರ್ತಾರೆ. ಕ್ವಾಲಿಟಿ ಚೆಕ್ಗೆ ಮುಂದಾದ ಈ ಸೈಕೋ ಶೆಫ್ ಒಬ್ಬರ ತಟ್ಟೆಯಲ್ಲಿದ್ದ ಡಿಶ್ ಅನ್ನ ಟೇಸ್ಟ್ ಮಾಡಿ ಅದನ್ನ ಅಲ್ಲಿಂದ ಬಿಸಾಕ್ತಾನೆ. ಕೂಡಲೇ ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಮತ್ತೆ ಡಿಶ್ ಗಳನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಷ್ಟರಲ್ಲೇ ಮ್ಯಾಕ್ ನ ಕಣ್ಣಿಗೆ ಆ ಸೈಕೋ ಶೆಫ್ ಧರಿಸಿದ್ದ ಕೋಟ್ ನಲ್ಲಿದ್ದ ಕೀ ಕಣ್ಣಿಗೆ ಬೀಳುತ್ತೆ. ಮ್ಯಾಕ್ ಕೂಡಲೇ ಕೇರ್ಫುಲ್ ಆಗಿ ತಟ್ಟಾಡಿಕೊಂಡು ಆ ಕೋಟ್ ನತ್ತ ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅಷ್ಟರಲ್ಲೇ ಪ್ಯಾಮ್ ಅಲ್ಲಿಗೆ ಬಂದಿರುತ್ತೆ. ನೋಡಿ ಗಾಬರಿಯಾದ ಮ್ಯಾಕ್ ಬೇರೆ ದಾರಿ ಇಲ್ಲದೆ ಇಬ್ಬರು ಆ ಕೋಟ್ ನಲ್ಲಿದ್ದ ಕೀಯನ್ನ ತರ್ಲಿಕ್ಕೆ ಅದರತ್ತ ಹೋಗ್ತಾರೆ. ಟೇಬಲ್ ನ ತುದಿಗೆ ಬಂದು ಪ್ಯಾಮ್ ಮ್ಯಾಕ್ಗೆ ನನ್ನ ಫೆದರ್ ನ ಹಿಡ್ಕೊ, ನಾನ್ ಕೀಯನ್ನ ತೆಗೆದುಕೊಳ್ತೇನೆ ಅಂತ ಹೇಳುತ್ತೆ. ಮ್ಯಾಕ್ ಫೆದರ್ ನ ಹಿಡ್ಕೊಳ್ಳುತ್ತೆ. ಪ್ಯಾಮ್ ಕೀಯನ್ನ ಎತ್ಕೊಳ್ಳಿಕ್ಕೆ ಮುಂದಾಗುತ್ತೆ. ಅಷ್ಟರಲ್ಲೇ ಆ ಸೈಕೋ ಶೆಫ್ ಪ್ರಿಪೇರ್ ಆಗಿದ್ದ ಚಿಕನ್ ಡಿಶ್ ಅನ್ನ ಕಟ್ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಅದನ್ನ ನೋಡಿದ ಮ್ಯಾಕ್ಗೆ ಆತಂಕವಾಗುತ್ತೆ. ಪ್ಯಾಮ್ಗೆ ಕೀ ಸಿಗುತ್ತೆ, ಆದ್ರೆ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳ್ತಾರೆ. ಇವುಗಳ ಜೊತೆಗೆ ಬಿದ್ದ ಫೈರ್ ಎಕ್ಸ್ಟಿಂಗ್ವಿಷರ್ ಓಪನ್ ಆಗಿ ಕಿಚನ್ ನ ಹಾಳ್ ಮಾಡುತ್ತೆ. ಕೂಡಲೇ ಸೈಕೋ ಶೆಫ್ ನ ಕಣ್ಣು ಪ್ಯಾಮ್ ಮತ್ತು ಮ್ಯಾಕ್ ನ ಮೇಲೆ ಬೀಳುತ್ತೆ. ಕೋಪಗೊಂಡ ಆತ ಅವುಗಳನ್ನ ಹಿಡಿಲಿಕ್ಕೆ ಮುಂದಾಗ್ತಾನೆ. ಪ್ಯಾಮ್ ಮತ್ತು ಮ್ಯಾಕ್ ಕಕ್ಕಾಬಿಕ್ಕಿಯಾಗಿ ಅಲ್ಲಿದ್ದವರ ಕೈಯಿಂದ ತಪ್ಪಿಸಿಕೊಂಡು ಕೊನೆಗೂ ಹೇಗೂ ಸೇಫ್ ಆಗಿ ಹೊರಗಡೆ ಇದ್ದ ಡ್ಯಾನ್ಸ್ ಫ್ಲೋರ್ ಗೆ ಬರ್ತಾವೆ. ಇತ್ತ ಡ್ಯಾನ್ಸ್ ಫ್ಲೋರ್ ನ ಮೇಲೆ ಮ್ಯೂಸಿಕ್ ಮತ್ತು ಡ್ಯಾನ್ಸಿಂಗ್ ಶುರುವಾಗುತ್ತೆ. ಅಲ್ಲಿದ್ದ ಜನ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಂತೆ ಇವರು ಅವರಿಂದ ತಪ್ಪಿಸಿಕೊಳ್ಳೋಕೆ ಹರಸಾಹಸ ಪಡ್ತಾರೆ. ತಪ್ಪಿಸಿಕೊಳ್ಳುವ ಭರದಲ್ಲಿ ಇವರ ಮಧ್ಯೆಯೂ ಡ್ಯಾನ್ಸ್ ಶುರುವಾಗುತ್ತೆ. ಕೆಲ ಕಾಲ ಮ್ಯಾಕ್ ಮತ್ತು ಪ್ಯಾಮ್ ಡ್ಯಾನ್ಸ್ ನ ಸುಂದರ ಕ್ಷಣಗಳನ್ನ ಅನುಭವಿಸ್ತಾರೆ. ಕೊನೆಗೂ ಡ್ಯಾನ್ಸ್ ಸ್ಟೇಜ್ ನಿಂದ ಹೊರಬರೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಅಷ್ಟರಲ್ಲೇ ಆ ಸೈಕೋ ಶೆಫ್ ಕಿಚನ್ ನಿಂದ ಹೊರಬಂದು ಇವರನ್ನ ನೋಡಿ ಮತ್ತೆ ಇವರ ಹಿಂದೆ ಬೀಳ್ತಾನೆ. ಇತ್ತ ಬಾತುಕೋಳಿಗಳು ಗಾಬರಿಗೊಂಡು ಅಲ್ಲಿಂದ ನೇರವಾಗಿ ಡೆಲ್ರಾಯ್ನ ಕೇಜ್ ನತ್ತ ಬಂದು ಕೀಯನ್ನ ಅದಕ್ಕೆ ಹಾಕೋದಕ್ಕೆ ಕಷ್ಟಪಡ್ತಿರುತ್ತೆ. ಅಷ್ಟರಲ್ಲೇ ಅಂಕಲ್ ಡ್ಯಾನ್ ಮ್ಯಾಕ್ ನ ತಲೆ ಮೇಲೆ ಹೊಡಿತಾನೆ. ಕೀಯನ್ನ ಮ್ಯಾಕ್ ನುಂಗಿ ಬಿಡುತ್ತೆ. ಇತ್ತ ಸೈಕೋ ಶೆಫ್ ಕೋಪದಿಂದ ರೂಮ್ ನತ್ತ ಓಡಿ ಬರ್ತಿರ್ತಾನೆ. ಇದನ್ನ ನೋಡಿದ ಚಾಮ್ ರೂಮ್ ನ ಬಾಗಿಲನ್ನ ಹಾಕುತ್ತೆ. ಇತ್ತ ಪ್ಯಾಮ್ ಮ್ಯಾಕ್ ನ ಹೊಟ್ಟೆಯಲ್ಲಿದ್ದ ಕೀಯನ್ನ ತೆಗಿಲಿಕ್ಕೆ ಹರಸಾಹಸ ಪಡ್ತಿರುತ್ತೆ. ಅಷ್ಟರಲ್ಲಿ ಆ ಸೈಕೋ ಶೆಫ್ ಬಾಗಿಲನ್ನ ಒಡೆದು ಒಳಗೆ ಬರ್ತಾನೆ. ಇತ್ತ ಎಲ್ಲಾ ಬಾತುಕೋಳಿಗಳು ಕಂಬದ ಹಿಂದೆ ಅವಿತುಕೊಂಡು ನಿಂತಿರುತ್ತೆ. ಆದರೆ ಮ್ಯಾಕ್ ಹಿಡಿದುಕೊಂಡಿದ್ದ ಬಲೂನ್ ನಿಂದ ಆ ಸೈಕೋ ಶೆಫ್ಗೆ ಇವರು ಸಿಕ್ಕಿ ಬೀಳ್ತಾರೆ. ಕಡೆಗೆ ಆ ಬಲೂನ್ ನ ಸಹಾಯದಿಂದ ಮ್ಯಾಕ್ ನ ಹೊಟ್ಟೆಯಲ್ಲಿದ್ದ ಕೀ ಹೊರಗೆ ಬರುತ್ತೆ. ಅದು ಡೆಲ್ರಾಯ್ ನ ಕೈಗೆ ಸಿಕ್ಕಿ ಡೆಲ್ರಾಯ್ ಕೇಜ್ ನಿಂದ ಹೊರ ಬರುತ್ತೆ.
ಕೇಜ್ ನಿಂದ ಹೊರಬಂದ ಡೆಲ್ರಾಯ್ ಆಕಾಶಕ್ಕೆ ಹಾರಿ ಸಂಭ್ರಮಿಸ್ತಿರುತ್ತೆ. ಇತ್ತ ಉಳಿದ ಬಾತುಕೋಳಿಗಳು ಅದನ್ನ ನೋಡಿ ಖುಷಿ ಪಡ್ತಾರೆ. ಡೆಲ್ರಾಯ್ ಕೆಳಗೆ ಇಳಿದು ಸಹಾಯ ಮಾಡಿದಕ್ಕೆ ಧನ್ಯವಾದಗಳನ್ನ ತಿಳಿಸುತ್ತೆ. ಇದರ ಮಧ್ಯೆ ಮ್ಯಾಕ್ ತನ್ನಲ್ಲಿದ್ದ ಇನ್ನರ್ ಫಿಯರ್ ನಿಂದ ಅದಕ್ಕೆ ಗೊತ್ತಿಲ್ಲದೆ ಹೊರ ಬಂದಿರುತ್ತೆ. ಇಷ್ಟಾಗುತ್ತಿದ್ದಂತೆ ಡೆಲ್ರಾಯ್ ಅವರೆಲ್ಲರನ್ನ ಜಮೈಕಾಗೆ ಕರೆದುಕೊಂಡು ಹೋಗ್ಲಿಕ್ಕೆ ಮುಂದಾಗುತ್ತೆ. ಕಡೆಯಲ್ಲಿ ಎಲ್ಲರೂ ಶ್ಯಾಮ್ಗೆ ಗುಡ್ ಬೈ ಅನ್ನ ತಿಳಿಸಿ ಆಕಾಶಕ್ಕೆ ಹಾರಿ ಜಮೈಕಾದ ಕಡೆಗೆ ಪ್ರಯಾಣ ಬೆಳೆಸುತ್ತವೆ. ರಾತ್ರಿ ಹಗಲು ಎಲ್ಲೂ ನಿಲ್ಲದೆ ನಗರಗಳು ಹಳ್ಳಿಗಳ ಮೇಲೆ ಹಾರಾಟ ನಡೆಸಿ ಇತ್ತ ಡೆಲ್ರಾಯ್ಗೆ ತನ್ನ ಕುಟುಂಬವನ್ನ ಮತ್ತೆ ನೋಡುವ ಖುಷಿ, ಪ್ಯಾಮ್ಗೆ ಅಲ್ಲಿನ ಗ್ಲೋ ಆಗುವ ಸಮುದ್ರವನ್ನ ನೋಡುವ ಖುಷಿ. ಅಷ್ಟರಲ್ಲಿಯೇ ಗ್ವೆನ್ಗೆ ಹೊಟ್ಟೆ ಗುಡುಗುಡು ಅನ್ನುತ್ತೆ. ಪ್ಯಾಮ್ ಪರವಾಗಿಲ್ಲ ಈಗ್ಲೇ ಮಾಡು ಅಂತ ಹೇಳುತ್ತೆ. ಆದ್ರೆ ಗ್ವೆನ್ ನಾವು ಲ್ಯಾಂಡ್ ಆಗೋಣ ಅಂತ ಹಠ ಮಾಡುತ್ತೆ. ವಿಧಿ ಇಲ್ಲದೆ ಎಲ್ಲರೂ ಲ್ಯಾಂಡ್ ಆಗ್ತಾರೆ. ಅಷ್ಟರಲ್ಲಿಯೇ ಆ ಪೊದೆಗಳ ಮಧ್ಯೆ ಬೇಸ್ಮೆಂಟ್ ನ ಡೋರ್ ಕಾಣಿಸುತ್ತೆ. ಎದರದೆ ಎಲ್ಲರೂ ಒಳಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ಇವರಿಗೆ ಇನ್ನೊಂದು ಹೆಣ್ಣಲ್ಲಿದ್ದ ಡೋರ್ ಕಾಣಿಸುತ್ತೆ. ಓಪನ್ ಮಾಡಿ ನೋಡ್ತಿದ್ದಂತೆ ಹಲವಾರು ಡಕ್ಗಳು ದಿನಚರಿಯಂತೆ ಬೆಳಗಿನ ಯೋಗಾಭ್ಯಾಸವನ್ನು ಮಾಡ್ತಿರುತ್ತೆ. ಡೋರ್ನ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಈ ಎಲ್ಲಾ ಬಾತುಕೋಳಿಗಳಿಗೆ ಆಶ್ಚರ್ಯವಾಗುತ್ತೆ. ಆದರೆ ಅಂಕಲ್ ಡ್ಯಾನ್ ನ ಕೃಪಾ ಕಟಾಕ್ಷದಿಂದ ಇವರೆಲ್ಲರೂ ಆ ಬಾತುಕೋಳಿಗಳ ಕಣ್ಣಿಗೆ ಬೀಳ್ತಾರೆ. ಇವರನ್ನ ನೋಡ್ತಿದ್ದಂತೆ ಆ ಬಾತುಕೋಳಿಗಳಿಗೆ ಹೊಸಬರನ್ನ ನೋಡಿದ ಖುಷಿ ಇವರನ್ನ ಮಾತಾಡಿಸ್ಲಿಕ್ಕೆ ಅಲ್ಲಿಗೆ ಓಡಿ ಬರುತ್ತವೆ. ಆ ಡಕ್ಗಳ ಲೀಡರ್ ಇವರತ್ತ ಬಂದು ತನ್ನ ಪರಿಚಯವನ್ನ ಮಾಡಿಕೊಡುತ್ತೆ. ಮ್ಯಾಕ್ ಗಾಬರಿಯಿಂದ ಇದೇನು ಮಾಡ್ತಿದ್ರಿ ಅಂತ ಕೇಳುತ್ತೆ. ಅದಕ್ಕೆ ಆ ಲೀಡರ್ ನಾವು ಸ್ವರ್ಗಕ್ಕೆ ಹೋಗೋಕೆ ರೆಡಿ ಆಗ್ತಿದ್ದೇವೆ ಅಂತ ಹೇಳುತ್ತೆ. ಇದನ್ನ ಕೇಳಿ ಇವರಿಗೆ ಆಶ್ಚರ್ಯ. ಕೂಡಲೇ ಡೋರ್ ಓಪನ್ ಆಗುತ್ತೆ. ಎಲ್ಲಾ ಡಕ್ಗಳು ಖುಷಿಯಿಂದ ಹೊರಗಡೆ ಓಡಿ ಬರ್ತಾವೆ. ಹೊರಗಡೆ ಬಂದು ನೋಡಿದಾಗ ಬಾತುಕೋಳಿಗಳಿಗಾಗಿ ಒಂದು ವಿಲಾಸಿ ತಾಣವೇ ಸೃಷ್ಟಿಯಾಗಿರುತ್ತೆ. ವಿಧ ವಿಧವಾದ ಆಹಾರ, ಬಾತುಕೋಳಿಗಳಿಗೆ ಮಸಾಜ್, ಯಾವುದೇ ಭಯವಿಲ್ಲದೆ ಬಾತುಕೋಳಿಗಳು ಆಟ ಆಡ್ತಿರ್ತಾವೆ. ಅವರಿಗೆ ಅಂತ ಒಂದು ಫ್ಯಾಂಟಸಿ ಪಾರ್ಕ್ ಅನ್ನೇ ಸೃಷ್ಟಿ ಮಾಡಿರ್ತಾರೆ. ಆ ಡಕ್ ನ ಲೀಡರ್ ನೀವು ಇದನ್ನೆಲ್ಲ ಎಂಜಾಯ್ ಮಾಡಿ ಅಂತ ಇನ್ವೈಟ್ ಮಾಡುತ್ತೆ. ಕೂಡಲೇ ಎಲ್ಲರೂ ಖುಷಿಯಿಂದ ಅಲ್ಲಿದ್ದ ಬಾತುಕೋಳಿಗಳ ಜೊತೆಗೆ ಸೇರಿ ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡ್ತಾವೆ. ಅಷ್ಟರಲ್ಲಿಯೇ ಫಾರ್ಮ್ ನ ಹೊರಗೆ ಒಂದು ಟ್ರಕ್ ಬಂದು ನಿಲ್ಲುತ್ತೆ. ಡ್ಯಾಕ್ಸ್ ಇದನ್ನ ಗಮನಿಸಿ ಅಲ್ಲಿಗೆ ಬಂದು ನೋಡ್ತಿದ್ದಂತೆ ಆ ಟ್ರಕ್ ಆ ಸೈಕೋ ಶೆಫ್ ನದ್ದು ಅಂತ ಗೊತ್ತಾಗುತ್ತೆ. ಡ್ಯಾಕ್ಸ್ಗೆ ಗಾಬರಿ ಆಗುತ್ತೆ. ಅಲ್ಲಿದ್ದ ಬೇರೆ ಬಾತುಕೋಳಿಗಳಿಗೆ ಇವರುಗಳು ತಮ್ಮನ್ನ ಸಾಯಿಸ್ತಾರೆ ಅಂತ ಗೊತ್ತಿರೋದೇ ಇಲ್ಲ. ಆ ಸೈಕೋ ಶೆಫ್ ರೈತನಿಗೆ ಹಣ ಕೊಟ್ಟು ಆ ಡಕ್ಗಳನ್ನ ಪರ್ಚೇಸ್ ಮಾಡ್ತಾನೆ. ಉತ್ಸುಕರಾಗಿ ಅವರೆಲ್ಲ ಆ ಟ್ರಕ್ ನ ಹತ್ಲಿಕ್ಕೆ ಮುಂದಾಗ್ತಾರೆ. ಕೂಡಲೇ ಟ್ರಕ್ ನ ಬ್ಯಾಕ್ ಡೋರ್ ಓಪನ್ ಆಗುತ್ತೆ. ಬಾತುಕೋಳಿಗಳು ಅದನ್ನ ಹತ್ತೋದಿಕ್ಕೆ ಶುರು ಮಾಡ್ತಾವೆ. ಇತ್ತ ಡ್ಯಾಕ್ಸ್ ಆ ಬಾತುಕೋಳಿಗಳ ಲೀಡರ್ ನನ್ನ ತಡೆಯೋದಿಕ್ಕೆ ಮುಂದಾಗುತ್ತೆ. ಆಟವಾಡ್ತಿದ್ದ ಮ್ಯಾಕ್ ಇದನ್ನ ಗಮನಿಸಿ ಅಲ್ಲಿಗೆ ಬರುತ್ತೆ. ಡ್ಯಾಕ್ಸ್ ಶೆಫ್ ನನ್ನ ತೋರಿಸ್ತಿದ್ದಂತೆ ಮ್ಯಾಕ್ ಗಾಬರಿ ಆಗುತ್ತೆ. ಮ್ಯಾಕ್ ಆ ಬಾತುಕೋಳಿಗಳ ಲೀಡರ್ಗೆ ನಿಮ್ಮನ್ನ ಯಾಮಾರಿಸಿ ಇಲ್ಲಿಂದ ಕರ್ಕೊಂಡು ಹೋಗಿ ನಿಮ್ಮನ್ನ ಸಾಯಿಸಿ ಆಹಾರವನ್ನಾಗಿ ಮಾಡಿ ಜನರಿಗೆ ಸರ್ವ್ ಮಾಡ್ತಾರೆ ಅಂತ ಬುದ್ಧಿವಾದ ಹೇಳುತ್ತೆ. ಅಷ್ಟರಲ್ಲೇ ಡ್ಯಾಕ್ಸ್ ಅಲ್ಲಿದ್ದ ಉಳಿದ ಬಾತುಕೋಳಿಗಳಿಗೆ ಬೇಗನೆ ಓಡಿ ಇಲ್ಲ ಅಂದ್ರೆ ಇವರು ನಿಮ್ಮನ್ನ ಸಾಯಿಸ್ತಾರೆ ಅಂತ ಹೇಳುತ್ತೆ. ಬಾತುಕೋಳಿಗಳಿಗೆ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಆ ಸೈಕೋ ಶೆಫ್ ಡ್ಯಾಕ್ಸ್ ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇತ್ತ ಇದನ್ನ ಗಮನಿಸಿದ ಮ್ಯಾಕ್ ತನ್ನ ಮಗನನ್ನ ರಕ್ಷಿಸೋಕೆ ಆ ಶೆಫ್ ನ ಮೇಲೆ ಮುಗಿ ಬೀಳುತ್ತೆ. ಕೊನೆಗೂ ಹೇಗೂ ಹರಸಾಹಸ ಮಾಡಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಮ್ಯಾಕ್ ತನ್ನ ಫ್ಯಾಮಿಲಿಗೆ ಎಚ್ಚರಿಸಿ ಅಲ್ಲಿದ್ದ ಎಲ್ಲಾ ಬಾತುಕೋಳಿಗಳ ಜೊತೆಗೆ ಆಕಾಶಕ್ಕೆ ಹಾರ್ತಾರೆ. ಇತ್ತ ಶೆಫ್ ಕೋಪಗೊಂಡು ತನ್ನ ಟ್ರಕ್ ನತ್ತ ಹೆಜ್ಜೆ ಹಾಕ್ತಾನೆ. ಒಂದಷ್ಟು ದೂರ ಹಾರಿದ ಇವರು ರೆಸ್ಟ್ ಗಾಗಿ ಒಂದು ಪ್ಲೇಸ್ಗೆ ಬಂದು ಇಳಿತಾರೆ. ಡ್ಯಾಕ್ಸ್ ಫಾರ್ಮ್ ನಲ್ಲಿ ತನ್ನ ಮಾತು ಕೇಳದೆ ಅಪಾಯಕ್ಕೆ ಸಿಲುಕಿದ್ದಕ್ಕೆ ಮ್ಯಾಕ್ ಬೇಸರಗೊಂಡು ಡ್ಯಾಕ್ಸ್ಗೆ ಕೋಪದಿಂದ ಬುದ್ಧಿ ಹೇಳುತ್ತೆ. ಡ್ಯಾಕ್ಸ್ ಬೇಸರಗೊಳ್ಳುತ್ತೆ. ಇತ್ತ ಎಲ್ಲಾ ಬಾತುಕೋಳಿಗಳು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಹೊರಡ್ತಾರೆ. ಅತ್ತ ಆಕಾಶದಲ್ಲಿ ಈ ಸೈಕೋ ಶೆಫ್ ತನ್ನ ಹೆಲಿಕಾಪ್ಟರ್ ನಲ್ಲಿ ಇವರಿಗಾಗಿ ಹುಡುಕ್ತಿರ್ತಾನೆ. ಇತ್ತ ಎಲ್ಲಾ ಬಾತುಕೋಳಿಗಳು ಮಲ್ಕೊಂಡಿರುತ್ತೆ. ಡ್ಯಾಕ್ಸ್ ಮಾತ್ರ ಬೇಸರಕ್ಕೆ ನಿದ್ದೆ ಮಾಡದೆ ಹಾಗೆ ಕೂತಿರುತ್ತೆ. ಗ್ವೆನ್ ಇದನ್ನ ಗಮನಿಸಿ ಹಾಗ್ ಮಾಡುವುದರ ಮೂಲಕ ಡ್ಯಾಕ್ಸ್ಗೆ ಸಮಾಧಾನ ಮಾಡುತ್ತೆ. ಕಡೆಗೂ ಆ ಸೈಕೋ ಶೆಫ್ ಇವರಿದ್ದ ಜಾಗಕ್ಕೆ ತನ್ನ ಹೆಲಿಕಾಪ್ಟರ್ ನಲ್ಲಿ ಬರ್ತಾನೆ. ಇದನ್ನ ನೋಡ್ತಿದ್ದಂತೆ ಎಲ್ಲಾ ಬಾತುಕೋಳಿಗಳು ಗಾಬರಿಯಿಂದ ಚೆಲ್ಲಾಪಿಲ್ಲಿಯಾಗಿ ಓಡ್ಲಿಕ್ಕೆ ಶುರು ಮಾಡ್ತಾವೆ. ಅಷ್ಟರಲ್ಲೇ ತನ್ನ ಹೆಲಿಕಾಪ್ಟರ್ ನಿಂದ ಆ ಸೈಕೋ ಶೆಫ್ ಬಲೆಯೊಂದನ್ನ ಬೀಸ್ತಾನೆ. ಬಾತುಕೋಳಿಗಳು ಆ ಬಲೆಗೆ ಸಿಕ್ಕಿ ಬೀಳ್ತಾವೆ. ಇತ್ತ ಮ್ಯಾಕ್ ಮತ್ತು ಪ್ಯಾಮ್ ಓಡಿ ಬರುತ್ತಿದ್ದ ಡ್ಯಾಕ್ಸ್ ಮತ್ತು ಗ್ವೆನ್ಗೆ ಓಡಿ
ಬಚ್ಚಿಟ್ಕೊಳ್ಳಿ ಅಂತ ಕೂಗಿಕೊಳ್ತಾರೆ. ಕಡೆಗೆ ಸೈಕೋ ಶೆಫ್ ಸಿಕ್ಕ ಬಾತುಕೋಳಿಗಳ ಜೊತೆಗೆ ಅಲ್ಲಿಂದ ಹೊರಟು ಹೋಗ್ತಾನೆ. ಇತ್ತ ಡ್ಯಾಕ್ಸ್ ಮತ್ತು ಗ್ವೆನ್ ಏನು ಮಾಡಲಾಗದೆ ಆತಂಕಕ್ಕೆ ಒಳಗಾಗ್ತಾರೆ. ಇತ್ತ ಹೆಲಿಕಾಪ್ಟರ್ ನಲ್ಲಿ ಆ ಎಲ್ಲ ಬಾತುಕೋಳಿಗಳನ್ನ ಸೆಲ್ ನಲ್ಲಿ ಆ ಸೈಕೋ ಶೆಫ್ ಕೂಡಿ ಹಾಕ್ತಾನೆ ಮತ್ತು ಮ್ಯಾಕ್ ಮತ್ತು ಪ್ಯಾಮ್ ನನ್ನ ಹೊರಗೆ ತೆಗೆದು ಸೆಪರೇಟ್ ಕೇಜ್ ನಲ್ಲಿ ಲಾಕ್ ಮಾಡಿ ತನ್ನ ಪಕ್ಕದಲ್ಲಿಯೇ ಇಟ್ಕೊಳ್ತಾನೆ. ಇತ್ತ ಕೆಳಗೆ ಡ್ಯಾಕ್ಸ್ ರೆಕ್ಕೆ ಡ್ಯಾಮೇಜ್ ಆಗಿದ್ರು ಆರೋದಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ಅತ್ತ ಗ್ವೆನ್ ತನ್ನ ಪೇರೆಂಟ್ಸ್ ನ ನೆನೆಸ್ಕೊಂಡು ಅಳ್ತಾ ಇರುತ್ತೆ. ಇತ್ತ ಹೆಲಿಕಾಪ್ಟರ್ ನಲ್ಲಿ ಮ್ಯಾಕ್ ಮತ್ತು ಪ್ಯಾಮ್ ತಾವಿದ್ದ ಕೇಜ್ ಅನ್ನ ಜೋರಾಗಿ ತಳ್ಳುತ್ತಾ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಆ ಶೆಫ್ ಮತ್ತೆ ಕೇಜ್ ಅನ್ನ ಎಳೆದು ಹಿಂದಕ್ಕೆ ಹಾಕ್ತಾನೆ. ಪ್ಯಾಮ್ ಬೇಸರಗೊಂಡು ನಾವು ನಮ್ಮ ಕುಳವನ್ನ ಬಿಟ್ಟು ಬರಬಾರ್ದಾಯಿತು, ನಮ್ಮ ಮಕ್ಕಳನ್ನ ಕಳೆದುಕೊಂಡ್ವಿ ಅಂತ ಬೇಜಾರ್ ಮಾಡ್ಕೊಳ್ಳುತ್ತೆ. ಮ್ಯಾಕ್ ಪ್ಯಾಮ್ ನನ್ನ ಸಮಾಧಾನ ಪಡಿಸಿ ಮೋಟಿವೇಟ್ ಮಾಡುತ್ತೆ. ಕೂಡಲೇ ಕೇಜ್ ಒಳಗಿನಿಂದಲೇ ಅವರು ನಿಧಾನವಾಗಿ ನಡ್ಕೊಂಡು ಹಿಂದೆ ಇದ್ದ ಸೆಲ್ ನತ್ತ ಹೊರಡ್ತಾರೆ. ಸೆಲ್ ನ ರೀಚ್ ಆಗಿ ಇನ್ನೇನು ಓಪನ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಆ ಸೈಕೋ ಶೆಫ್ ಮತ್ತೆ ಬಂದು ಕೇಜ್ ಅನ್ನ ಹಿಡ್ಕೊಳ್ತಾನೆ. ಅಷ್ಟಾಗ್ತಿದ್ದಂತೆ ಪ್ಯಾಮ್ಗೆ ಕೋಪ ಬಂದು ಶೆಫ್ ನ ಮೂಗನ್ನ ಕಚ್ಚಿಬಿಡುತ್ತೆ. ಸೆಲ್ ನ ಒಳಗೆ ಇದ್ದ ಬಾತುಕೋಳಿಗಳು ಒಳಗೆ ಇದ್ದ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅನ್ನ ಬಳಸಿ ಅಟ್ಯಾಕ್ ಮಾಡ್ತಾರೆ. ದಾಳಿಯ ಮಧ್ಯೆ ಬಿದ್ದ ರಭಸವಾದ ಏಟಿಗೆ ಶೆಫ್ ಪ್ರಜ್ಞೆ ತಪ್ಪಿ ಹೆಲಿಕಾಪ್ಟರ್ ಡೋರ್ ನ ರಿಮೋಟ್ ಮೇಲೆ ಬೀಳ್ತಾನೆ. ಡೋರ್ ಓಪನ್ ಆಗುತ್ತೆ. ಅವರು ಹೊರಗೆ ಬೀಳ್ತಾರೆ. ಮ್ಯಾಕ್ ಶೆಫ್ ನ ಜುಟ್ಟನ್ನ ಹಿಡಿದುಕೊಂಡು ಸೇಫ್ ಆಗ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಕೈ ತಪ್ಪಿ ಕೇಜ್ ಕೆಳಗೆ ಬೀಳ್ಲಿಕ್ಕೆ ಆರಂಭವಾಗುತ್ತೆ. ಮ್ಯಾಕ್ ಮತ್ತು ಪ್ಯಾಮ್ ಇದೇ ತಮ್ಮ ಕೊನೆಯ ಕ್ಷಣ ಅಂತ ಹಗ್ ಮಾಡ್ಕೊಳ್ತಾರೆ. ಅಷ್ಟರಲ್ಲಿಯೇ ಡ್ಯಾಕ್ಸ್ ಗ್ವೆನ್ ಜೊತೆಗೆ ಅಲ್ಲಿಗೆ ಬರ್ತಾರೆ. ಕೂಡಲೇ ಕೇಜ್ ನ ಹಾರಿ ಲಾಕ್ ಮಾಡಿದ್ದ ಫೋರ್ಕ್ ಅನ್ನ ಅರಸಾಹಸ ಪಟ್ಟು ತೆಗಿತಾರೆ. ಕೇಜ್ ನಿಂದ ಮ್ಯಾಕ್ ಮತ್ತು ಪ್ಯಾಮ್ ಹೊರಗೆ ಬರ್ತಾರೆ. ಅತ್ತ ಹೆಲಿಕಾಪ್ಟರ್ ನಲ್ಲಿ ಎಲ್ಲಾ ಬಾತುಕೋಳಿಗಳು ಆ ಕೇಜ್ ನ ಹಲವಾರು ಬಾರಿ ಗುದ್ದಿ ಅದರಿಂದ ಹೊರಗೆ ಬರೋದ್ರಲ್ಲಿ ಯಶಸ್ವಿ ಆಗ್ತಾವೆ. ಹೊರಗೆ ಬಂದ ಎಲ್ಲರೂ ಮತ್ತೆ ಸೇರಿಕೊಂಡು ಸಂಭ್ರಮಿಸ್ತಾರೆ. ತಡ ಮಾಡದೆ ಜಮೈಕಾ ಕಡೆಗೆ ಮತ್ತೆ ಪ್ರಯಾಣ ಬೆಳೆಸ್ತಾರೆ. ಹಲವಾರು ಗಂಟೆಗಳ ಕಾಲ ಸುಸ್ತಾಗಿದ್ದರೂ ಹಾರಾಟ ನಡೆಸ್ತಾರೆ. ಆದರೆ ಮಧ್ಯದಲ್ಲಿ ಅವರಿಗೆ ರೂಟ್ ಮಿಸ್ ಆಗಿ ಕೆಳಗೆ ಇಳಿತಾರೆ. ಅತ್ತ ಡೆಲ್ರಾಯ್ ಕನ್ಫ್ಯೂಸ್ ಆಗಿ ರೂಟ್ ನ ಹುಡುಕ್ಲಿಕ್ಕೆ ಚಡಪಡಿಸ್ತಾ ಇರುತ್ತೆ. ಅಷ್ಟರಲ್ಲಿ ಆ ಸಮುದ್ರದ ನೀರು ಗ್ಲೋ ಆಗ್ಲಿಕ್ಕೆ ಶುರುವಾಗುತ್ತೆ. ಅವರು ಅದನ್ನ ನೋಡಿ ಸಂಭ್ರಮಿಸ್ತಾರೆ. ಅಷ್ಟರಲ್ಲೇ ಕತ್ತಲಿಂದ ಬೆಳಕಾಗುತ್ತೆ. ಇತ್ತ ಡ್ಯಾಕ್ಸ್ ಮ್ಯಾಕ್ ಮತ್ತು ಪ್ಯಾಮ್ ನ ಕರೆದು ನಾವು ಎಲ್ಲಿಗೆ ಬಂದಿದ್ದೀವಿ ನೋಡಿ ಅಂತ ತೋರಿಸುತ್ತೆ. ಅವರು ಬಂದು ನೋಡ್ತಿದ್ದಂತೆ ಹಿಂದೆಯಿಂದ ಡೆಲ್ರಾಯ್ ಇದೇ ನೋಡಿ ಜಮೈಕಾ, ನಾವು ಕಡೆಗೂ ಸೇರಿದ್ವಿ ಅಂತ ಖುಷಿ ಆಗ್ತಾರೆ. ಮುಂಜಾನೆಯ ಆ ಕಾಡಿನ ಸೊಬಗು, ಆರುತ್ತಿದ್ದ ಪಕ್ಷಿಗಳು ಅವರೆಲ್ಲರನ್ನ ಬೆರಗುಗೊಳಿಸುತ್ತೆ. ಮತ್ತೆ ಎಲ್ಲರೂ ತಮ್ಮ ರೆಕ್ಕೆ ಪುಕ್ಕಗಳನ್ನ ಚೆಕ್ ಮಾಡಿಕೊಂಡು ಆಕಾಶಕ್ಕೆ ಹಾರ್ತಾರೆ. ಅವರೆಲ್ಲರೂ ಆ ಸುಂದರವಾದ ಜಲಪಾತ, ಆ ದಟ್ಟ ಕಾಡಿನ ಮಧ್ಯೆ ಖುಷಿಯಿಂದ ಹಾರಾಟ ನಡೆಸಿ ಕೊನೆಗೆ ಡೆಲ್ರಾಯ್ ತನ್ನ ಕುಟುಂಬವನ್ನ ಬಂದು ಸೇರುತ್ತೆ. ಡೆಲ್ರಾಯ್ ನ ನೋಡ್ತಿದ್ದಂತೆ ಉಳಿದೆಲ್ಲ ಕುಟುಂಬಸ್ಥರು ಮತ್ತು ಅವನ ಸ್ನೇಹಿತರಿಗೆ ತುಂಬಾನೇ ಖುಷಿ ಆಗುತ್ತೆ. ಅವರೆಲ್ಲ ಖುಷಿಯಿಂದ ಆಕಾಶಕ್ಕೆ ಹಾರ್ತಾರೆ. ಆ ದೃಶ್ಯ ಕಲರ್ಫುಲ್ ಮತ್ತು ಅದ್ಭುತವಾಗಿರುತ್ತೆ. ಇತ್ತ ಹಾರಾಟ ನಡೆಸಿ ಬಾತುಕೋಳಿಗಳು ಕೊಳಕ್ಕೆ ಇಳಿಯುತ್ತವೆ. ಅಷ್ಟರಲ್ಲೇ ಮ್ಯಾಕ್ ನ ಕಣ್ಣಿಗೆ ಕಿಮ್ ಅವರ ಕುಟುಂಬ ಕಾಣಿಸುತ್ತೆ. ಮ್ಯಾಕ್ ಖುಷಿಯಿಂದ ಅವರತ್ತ ಕೂಗಿ ನಾವು ಕೊನೆಗೂ ಬಂದ್ವಿ ಅಂತ ಹೇಳುತ್ತೆ. ಕಿಮ್ ಮತ್ತು ಅವರ ಪೇರೆಂಟ್ಸ್ ಕೂಡ ಕೊನೆಗೂ ಬಂದ್ರಲ್ಲ ಅಂತ ಖುಷಿ ಆಗ್ತಾರೆ. ಅತ್ತ ಡ್ಯಾಕ್ಸ್ ಮತ್ತು ಕಿಮ್ ಕೂಡ ಒಬ್ಬರನ್ನೊಬ್ಬರು ನೋಡಿ ಖುಷಿ ಆಗ್ತಾರೆ. ಮಧ್ಯದಲ್ಲಿ ಗ್ವೆನ್ ಡ್ಯಾಕ್ಸ್ ಮಲಗಿದ್ದಾಗ ನಿನ್ನ ಹೆಸರು ಕನ್ವರಿಸ್ತಿದ್ದ ಅಂತ ಜೋಕ್ ಮಾಡುತ್ತೆ. ಕೊನೆಗೆ ಮ್ಯಾಕ್ ಎಮೋಷನಲ್ ಆಗಿ ಪ್ಯಾಮ್ಗೆ ನನ್ನನ್ನ ಈ ಅಡ್ವೆಂಚರಸ್ ಟ್ರಿಪ್ ಗೆ ಹೋಗೋ ಹಾಗೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳುತ್ತೆ. ಅವರಿಬ್ಬರು ಖುಷಿಯಿಂದ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನ ಕಂಡ ಉಳಿದ ಬಾತುಕೋಳಿಗಳು ಮತ್ತು ಪ್ಯಾರೆಟ್ಗಳು, ಉಳಿದ ಪಕ್ಷಿಗಳು ಎಲ್ಲರೂ ಇವರೊಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಿನಿಮಾ ಇಲ್ಲಿಗೆ ಮುಗಿಯುತ್ತೆ.